ಹೈದರಾಬಾದ್ ವಿಮೋಚನಾ ಹೋರಾಟದ ಸಂದರ್ಭದಲ್ಲಿ ಭಾಗಿಯಾಗಿರುವಂತಹ ಹಿರಿಯರು ಆದಂತಹ ಬಿ ಕಿಶನ್ ರಾವ್ ವಕೀಲರ ಮನೆಗೆ ನಾವೆಲ್ಲರೂ ಬಂದಿದ್ದೇವೆ. ಭಾವಸಾರ ಬಂಧು ಹಾಗೂ ಪುಂಡ್ಲಿಕಪ್ಪಜ್ಜ ದ್ಯಾಮೋಟಿಯವರ ಅಭಿಮಾನಿ ಬಳಗದ ಸ್ನೇಹಿತರು ಇವತ್ತು ಅವರನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಾರಣ ಏನಂದ್ರೆ ನೈಜಾಂ ಕರ್ನಾಟಕ ಭಾಗದ ಈ ಹೋರಾಟದಲ್ಲಿ ಅನೇಕ ಜನರು ಹೋರಾಟದಲ್ಲಿ ಮಡಿದರು. ಅವರ ಸ್ಮರಣಾರ್ಥ ಇವತ್ತು ಒಂದು ನಿಮಿಷದ ಮೋರ್ಚಣೆ ಮಾಡಿ ತದನಂತರದಲ್ಲಿ ಎರಡು ಮಾತುಗಳನ್ನು ಆಡೋದಾತಂದರೆ ಇವತ್ತು ಹಿರೇಬನ್ನಿಗೋಳ್ ಗ್ರಾಮದ ದೇಸಾಯಿ ಮನೆತನದ ವೆಂಕಟರಾವ್ ದೇಸಾಯಿ ಭೀಮಾಬಾಯಿಯವರ ಎರಡನೇ ಪುತ್ರರಾಗಿ 8ನೇ ನವೆಂಬರ್ 1929ರಲ್ಲಿ ಜನಿಸಿದ ಬಿ ಕಿಶನ್ ರಾವ್ ಅವರು ಇವರ ಅಜ್ಜರವರು ಗಾಂವ್ಟಿ ಶಾಲೆಯಲ್ಲಿ ಹಾಗೂ ನಿಜಾಂ ಕಾಲದಲ್ಲಿ ಉರ್ದು ಭಾಷೆಯಲ್ಲಿ 4ನೇ ತರಗತಿಯವರೆಗೆ ಓದಿದ್ದರಿಂದ ಕುಷ್ಟಗಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಬಾಂಡ್ ರೈಟರ್ ಆಗಿ ಕೆಲಸವನ್ನು ಆರಂಭಿಸ್ತಾರೆ. ಈ ಕಾರಣಕ್ಕಾಗಿ ಇವರ ಕುಟುಂಬ ಕುಷ್ಟಗಿಗೆ ಶಿಫ್ಟ್ ಆಗುತ್ತೆ ಹಿರೇಬನ್ನಿಗೋಳದಿಂದ. ಆಗ ಹೈದರಾಬಾದ್ ವಿಮೋಚನಾ ಹೋರಾಟ ತೀವ್ರ ಗತಿ ನಡೆಯುತ್ತಿರುವ ಸಂದರ್ಭದಲ್ಲಿ ಹೈದರಾಬಾದ್ ವಿದ್ಯಾರ್ಥಿ ಸಂಘವು ಕಾಂಗ್ರೆಸ್ನ ಕರೆಗೆ ಓಗೊಟ್ಟು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆ ಕರೆ ಕೊಡ್ತಾರೆ. ಆ ಸಮಸ್ತ ವಿದ್ಯಾರ್ಥಿ ಸಮೂಹದಲ್ಲಿ ಕಾಲೇಜನ್ನು ಬಹಿಷ್ಕರಿಸಿ ರಾಷ್ಟ್ರದ ಪ್ರೇಮ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಹೆಚ್ಚಿಸಿಕೊಂಡು ಭೀಮಜ್ಜ ಮುರುಡಿಯವರ ನಿರಂತರ ಒಡನಾಟ ಮತ್ತು ಸಂಪರ್ಕದ ಫಲವಾಗಿ ಗಜೇಂದ್ರಗಢದ ಶಿಬಿರಾಧಿಪತಿಗಳಾದಂಥ ಪುಂಡ್ಲಿಕಪ್ಪಜ್ಜ ದ್ಯಾಮೋಟಿಯವರ ಮಾರ್ಗದರ್ಶನ ಸಲಹೆ ಸಹಕಾರದಂತೆ ರಾತ್ರಿ ಸರಹದ್ದಿನ ಹೊತ್ತಿನಲ್ಲಿ ರಜಾಕಾರರ ವಿರುದ್ಧ ಆಂದೋಲನದ ಅಡಿಯಲ್ಲಿ ಈ ಭಾಗದ ಸ್ವಾತಂತ್ರ್ಯಕ್ಕಾಗಿ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಹಳ್ಳಿಗಳಲ್ಲಿ ತಿರುಗಾಡಿ ನಿಜಾಮರ ವಿರುದ್ಧ ಮುದ್ರಿತ ಕರಪತ್ರ ಹಂಚುವ ಹಾಗೂ ದೌರ್ಜನ್ಯವೆಸಗುವ ರಜಾಕಾರ ವಿರುದ್ಧ ಕಾರ್ಯಾಚರಣೆ ಹೊಣೆಯನ್ನು ಬಿ ಕಿಶನ್ ರಾವ್ ವಹಿಸಲಾಗಿತ್ತು. ಅವರ ಜವಾಬ್ದಾರಿ ಕೆಲಸ ಅದಾಗಿತ್ತು. ನಂತರ ಅವರು ಅವರ ಅತ್ಯಂತ ಆಪ್ತ ಗೆಳೆಯರಾದ ಹನುಮಂತರಾವ್ ಕಾಟಾಪುರ್ ಅವರು ಮತ್ತು ನಿಜಾಮರವರ ಕುದುರೆಗಳನ್ನು ಶಸ್ತ್ರಾಸ್ತ್ರಗಳನ್ನು ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅಪಹರಣ ಮಾಡ್ತಾರೆ. ಅನೇಕ ಘಟನೆಗಳಲ್ಲಿ ಬಿ ಕಿಶನ್ ರಾವ್ ಅವರು ಭಾಗಿಯಾಗ್ತಾರೆ. ನಿಜಾಮರ ವಿರುದ್ಧ ನಿರಂತರ ಹೋರಾಟವನ್ನು ಮಾಡ್ತಾರೆ. ಹೀಗಾಗಿ ಅನೇಕರ ತ್ಯಾಗ ಬಲಿದಾನದಿಂದ ಆಪರೇಷನ್ ಪೋಲೋ ಕಾರ್ಯಾಚರಣೆ ಆಗುವ ಮೂಲಕ 1948 ಸೆಪ್ಟೆಂಬರ್ 17 ಸ್ವಾತಂತ್ರ್ಯ ಸಿಗುವಲ್ಲಿ ಬಿ ಕಿಶನ್ ರಾವ್ ಅವರ ಪಾತ್ರ ಅತ್ಯಂತ ಹಿರಿದಾದದ್ದು. ಇವತ್ತು ಅವರ ಮನೆಗೆ ಬಂದು ಅವರ ಜೊತೆ ನಾವು ಮಾತಾಡಿ ಜೊತೆಗೆ ಅವರನ್ನು ಗೌರವಿಸುವಂಥ ಕೆಲಸವನ್ನು ಇವತ್ತು ಎಲ್ಲ ಸ್ನೇಹಿತರ ಬಳಗದವರು ನಾವೆಲ್ಲ ಮಾಡಿದ್ದು ನಮ್ಮ ಸುಕೃತದ ಫಲ ಅಂತ ಈ ಸಂದರ್ಭದಲ್ಲಿ ಭಾವಿಸಿಕೊಳ್ತಾ ಇವತ್ತು ಹೈದರಾಬಾದ್ ವಿಮೋಚನಾ ಹೋರಾಟದ ಸಂದರ್ಭದಲ್ಲಿ ಇವತ್ತು ಬಸವ ಭವನದಲ್ಲಿ ವಿಧಾಯಕ ಕಾರ್ಯಕ್ರಮಗಳು ನಡೀತಾ ಇವೆ. ಹೀಗಾಗಿ ತಾವೆಲ್ಲರೂ ಬರಬೇಕು, ಭಾಗವಹಿಸಬೇಕಂತ ಹೇಳಿ ಮಾತು. ನಮಸ್ಕಾರ. ಪರಮ ಪೂಜ್ಯ ಮಹಾತಪಸ್ವಿ ಭೀಮಜ್ಜ ಮುರುಡಿಯವರ 69ನೇ ಪುಣ್ಯತಿಥಿ ಹಾಗೂ ಮಾಜಿ ಶಾಸಕರು ಸ್ವಾತಂತ್ರ್ಯ ಹೋರಾಟಗಾರರಾದ ಪುಂಡ್ಲಿಕಪ್ಪ ದ್ಯಾಮೋಟೆ ಇವರ 12ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ನಿಮಿತ್ತ ಇಂದು ನಾವು ಭೀಮಜ್ಜ ಮುರುಡಿ ತಪೋಭೂಮಿ ಸೇವಾ ಟ್ರಸ್ಟ್ ಹಾಗೂ ಭಾವಸಾರ ಬಂಧು ಸೇವಾ ಟ್ರಸ್ಟ್ನ ಸದಸ್ಯರು ಶ್ರೀಯುತ ಹಿರಿಯರಾದ ಸ್ವಾತಂತ್ರ್ಯ ಹೋರಾಟಗಾರರಾದ ಬಿ ಕಿಶನ್ ರಾವ್ ಸರ್ ಮನೆಗೆ ಬಂದು ಅವ್ರನ್ನ ಸನ್ಮಾನ ಮಾಡಿಸಿದ್ದೇವೆ. ಕಾರಣ ಏನಂದರೆ ಪ್ರತಿ ವರ್ಷ ನಡೀತಕ್ಕಂಥ ಕಾರ್ಯಕ್ರಮ ಬಿ ಕಿಶನ್ ರಾವ್ ಸರ್ ಅಧ್ಯಕ್ಷತೆಯಲ್ಲೇ ನಡೀತಾ ಇತ್ತು. ಈಗ ಅವರು ವಯೋ ಸಹಜ ಅವ್ರಿಗೆ ಆ ಕಾರ್ಯಕ್ರಮಕ್ಕೆ ಇದು ಮಾಡೋದಾಗಲ್ಲ ಕಾರಣ ದಯವಿಟ್ಟು ನಾವು ಮನೆಗೆ ಬಂದು ಅವ್ರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಅವರು ಬಿ ಕಿಶನ್ ರಾವ್ ಸರ್ ಅಧ್ಯಕ್ಷತೆಯಲ್ಲೇ ನಡೀತದೆ. ಅದಕ್ಕೆ ನಮ್ಮೆಲ್ಲ ಕಮಿಟಿಯವರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸೂಚಿಸೋಗೋಸ್ಕರ ಅವ್ರ ಮನೆಗೆ ಬಂದು ಅವ್ರು ಸನ್ಮಾನ ಮಾಡ್ತಾ ಇದ್ವಿ. ನಮಸ್ಕಾರ ರೀ. ಆರಾಮಿದ್ದೀರಿ ಸರ? ಆರಾಮಿದ್ದೀರಿ? ಎಲ್ಲರೂ ಇವರು ಎಲ್ಲ ಕೂನ್ ಸಿಗ್ತಾರನ್ರಿ? ಗೊತ್ತಾಕಾರ ಇವರು ರಮೇಶ್ ಕಾಪ್ಸೆ ಸರ್ ಗೋರ್ಪಡೆ ರೀ. ಸ್ವಲ್ಪ ಮಾತಾಡ್ರಿ ಎಲ್ಲರೂ. ನೀವು ಗೋರ್ಪಡೆ ಫ್ರೆಂಡ್ ರೀ. ಹೋದ್ರ ನೆನ್ಪಿಟ್ಟಿದ್ರು ನನ್ನ ಲೈಕ್ ಭಾಳ ಇತ್ತು. ಅಜ್ಜರ ಇವ್ರು ಯಾರ್ರಿ? ಇವ್ರಿ ನಾನು ಯಾರ್ರಿ? ಇವ್ರು ಯಾರ್ರಿ? ಮಗ್ಲ ಮನೆ ತಮ್ರಿ ಅವ್ರಿಗೆ ಗೊತ್ತಾಗ್ತದ ಹೈದರಾಬಾದ್ ಸ್ವಾತಂತ್ರ್ಯ ಹೋರಾಟದೊಳಗೆ ತಾವು ತಮ್ಮ ಪಾತ್ರ ತಾವು ಏನು ಸೇವೆ ಮಾಡಿದ್ರಿ? ಏನ್ ಸೇವಾ ಮಾಡಿದ್ರಿ ಹೈದರಾಬಾದ್ ವಿಮೋಚನಾ ಇದ್ರೊಳಗ ಹೋರಾಟದೊಳಗೆ ಏನ್ ಹೋರಾಟ ಆತು? ಜ್ಞಾನಮೋಟೆ ಪುಂಡ್ಲಿಕಪ್ಪ ಅವ್ರ ಇದ್ರನ್ರಿ ಮುಂದಾಳತ್ವ ಅವ್ರದ ಇತ್ತೇನು? ಜ್ಞಾನಮೋಟೆ ಪುಂಡ್ಲಿಕಪ್ಪ ಜ್ಞಾನಮೋಟೆ ಅವ್ರದ್ದು ಮುಂದಾಳತ್ವ ಇತ್ತೇನು ಅದ್ರೊಳಗ? ಮಾತಾಡ್ರಿ. ಅವ್ರ ಬಗ್ಗೆ ಹೇಳ್ರಿ ಏನಾರು ಒಂಚೂರು.
ಪುಂಡ್ಲಿಕಪ್ಪ ಜ್ಞಾನಮೂರ್ತಿ ಅವರು ಭೀಮಪ್ಪಜ್ಜ ಅವ್ರ ಬಗ್ಗೆ ಏನಾರು ಹೇಳ್ತೀರಿ? ಮುರಳಿ ಭೀಮಪ್ಪಜ್ಜ ನೆನ್ ಬರ್ತಾರನ್ರಿ ಅವ್ರು? ಬರ್ತಾರ್ರಿ? ಹಾ ಇರ್ಲಿ. ಅವ್ರೆಲ್ಲರ ಪರವಾಗಿ ನೀವ ಒಂದ್ಸಲ ಮಾತಾಡಿ.